ಬೆಂಗಳೂರಿನಿಂದ ಲಂಡನ್ ಪ್ರಯಾಣ ಒಂದು ಮುಗಿಯದ ಕನಸಿನಂತಿತ್ತು. 9 ಗಂಟೆಗಳ ಕಾಲ ಆ ವಿಮಾನ ಗಾಳಿಯಲ್ಲಿ ತೂಗಾಡುತ್ತಿದ್ದರೆ ಒಳಗಡೆ ಆ ಇಂಜಿನ್ ಸದ್ದಿಗೆ ನಿದ್ರೆ ಅನ್ನೋದೇ ಇರಲಿಲ್ಲ. ತಲೆ ಸಿಡಿಯುವಂತಿತ್ತು. ಆದರೆ ಆ ಸುಸ್ತಿನಲ್ಲೂ ನನ್ನ ಎದೆಯಲ್ಲಿ ಏನೋ ಒಂದು ತಳಮಳ. ನನ್ನ ಹೆಸರು ಅರ್ಚನಾ. ವಯಸ್ಸು 23. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ನಮ್ಮದು. ಹೊಲ ಗದ್ದೆ, ದೇವಸ್ಥಾನ, ಜಾತ್ರೆ, ಅಪ್ಪ ಅಮ್ಮನ ಕಟ್ಟುನಿಟ್ಟಿನ ನಿಯಮಗಳ ನಡುವೆ ಬೆಳೆದವಳು ನಾನು. ಹುಡುಗಿ ಹುಷಾರು, ಲೋಕ ಬಹಳ ಕೆಟ್ಟದಿದೆ ಅಂತ ಅಮ್ಮ ಯಾವಾಗಲೂ ಹೇಳ್ತಿದ್ಲು. ಆ ಮಾತು ಕೇಳುತ್ತಲೇ ಲ್ಯಾಂಪ್ ಬೆಳಕಿನಲ್ಲಿ ಓದಿ NIT ಸೂರತ್ಕಲ್ನಲ್ಲಿ ಸೀಟ್ ಗಿಟ್ಟಿಸಿ ಈಗ ಒಂದು ದೊಡ್ಡ ಕಂಪನಿಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೇರಿದ್ದೇನೆ. ಈಗ ಲಂಡನ್ ಆಫೀಸ್ನಲ್ಲಿ 2 ವಾರಗಳ ಟ್ರೈನಿಂಗ್ ಅಂದರೆ ನನ್ನ ಕೆರಿಯರ್ಗೆ ದೊಡ್ಡ ತಿರುವು. ನಮ್ಮ ಡೈರೆಕ್ಟರ್ ನನ್ನ ಕೆಲಸ ಮೆಚ್ಚಿ ನನ್ನನ್ನು ಕಳಿಸಿದ್ರು. ನನ್ನ ಮ್ಯಾನೇಜರ್ ವಿಕ್ರಮ್ ಸರ್ ತನ್ನ ರೂಮಿಗೆ ಕರೆದು ಒಂದು ನಗು ನಕ್ಕು, ಅರ್ಚನಾ, ನಿನ್ನನ್ನೇ ಸ್ಪೆಷಲ್ ಬರಲು ಹೇಳಿದ್ದಾರೆ. ಭಾನುವಾರ ರಾತ್ರಿ ಎಲ್ಲರೂ ಬರ್ತಾರೆ, ಆದರೆ ನಾವು ಶುಕ್ರವಾರವೇ ಹೋಗೋಣ. ಶನಿವಾರ ಭಾನುವಾರ ಅಲ್ಲಿ ಸುತ್ತಾಡಿ ಸ್ವಲ್ಪ ಮಜಾ ಮಾಡಬಹುದು ಅಂದರು. ವಿಕ್ರಮ್ ಸರ್ ಅಂದರೆ ನಮ್ಮ ಆಫೀಸ್ನಲ್ಲಿ ಎಲ್ಲರಿಗೂ ಒಂಥರ ಭಯ ಮತ್ತು ಗೌರವ. 40 ದಾಟಿರಬಹುದು. ಒಳ್ಳೆ ಕಟ್ಟುಮಸ್ತಾದ ದೇಹ, ಗಂಭೀರವಾದ ಧ್ವನಿ. ಮದುವೆಯಾಗಿ 10 ವರ್ಷ ಆಗಿದೆ. 2 ಮಕ್ಕಳಿದ್ದಾರೆ. ಕೈಯಲ್ಲಿ ಆ ಮದುವೆ ಉಂಗುರ ಯಾವಾಗಲೂ ಹೊಳೆಯುತ್ತದೆ. ಕಳೆದ 1 ವರ್ಷದಿಂದ ಅವರು ನನಗೆ ಗುರುಗಳಾಗೇ ಇದ್ದಾರೆ. ಅವರು ನನ್ನ ಕೋಡ್ ರಿವ್ಯೂ ಮಾಡುವಾಗ ನನ್ನ ಪಕ್ಕ ನಿಂತರೆ ಯಾಕೋ ನೆನ್ನೆ ಕೆನ್ನೆ ಕೆಂಪಾಗುತ್ತೆ. ಆದರೆ ಅವರು ಯಾವತ್ತೂ ಲಿಮಿಟ್ ದಾಟಿರಲಿಲ್ಲ. ಸಂಜೆ ವೇಳೆ ಲಂಡನ್ ಏರ್ಪೋರ್ಟ್ನಲ್ಲಿ ಇಳಿಯುವಾಗ ಆ ಚಳಿ ಗಾಳಿ ಮೈಗೆ ಸೂಜಿಯಂತೆ ಚುಚ್ಚುತ್ತಿತ್ತು. ಟ್ಯಾಕ್ಸಿಯಲ್ಲಿ ಕ್ಯಾನರಿ ವಾರ್ಫ್ಗೆ ಹೋಗುವಾಗ ಆ ಎತ್ತರದ ಬಿಲ್ಡಿಂಗ್ಗಳು, ದೀಪಗಳ ಸಾಲು ನೋಡಿ ಆಶ್ಚರ್ಯವಾಯಿತು. ಹೋಟೆಲ್ ರಿಸೆಪ್ಷನಿಸ್ಟ್ ನಗುತ್ತಲೇ ಕೀ ಕೊಟ್ಟಳು. ವಿಕ್ರಮ್ ಅವರು 1204 ರೂಮ್, ಅರ್ಚನಾ ಅವರು 1206. ಇವೆರಡು ಪಕ್ಕ ಪಕ್ಕದ ರೂಮ್ಗಳೇ. ಒಳಗಡೆ ಕನೆಕ್ಟಿವ್ ಡೋರ್ ಕೂಡ ಇದೆ, ಕೆಲಸಕ್ಕೆ ಈಸಿ ಆಗುತ್ತೆ ಎಂದ್ಲು. ಅಕ್ಕಪಕ್ಕದವರು ಅಂದ ತಕ್ಷಣ ನನ್ನ ಎದೆ ದಸಕ್ಕಂದಿತ್ತು. ಥ್ಯಾಂಕ್ ಯು ಅಂತ ಹೇಳಿ ಕೀ ತಗೊಂಡೆ. ವಿಕ್ರಮ್ ಸರ್ ನನ್ನ ಕಡೆ ನೋಡಿ, ಫ್ರೆಶ್ ಆಗಿ ಬಾ ಅರ್ಚನಾ, 1 ಅವರ್ ಬಿಟ್ಟು ಕೆಳಗಡೆ ಬಾರ್ಗೆ ಬರ್ತೀಯಾ? ಡಿನ್ನರ್ ಮಾಡ್ತಾ ಕೆಲಸದ ಬಗ್ಗೆ ಮಾತಾಡೋಣ. ಈ ಜೆಟ್ ಲ್ಯಾಂಗ್ ಹೋಗ್ಬೇಕಾದ್ರೆ ಏನಾದರೂ ತಿನ್ನಲೇಬೇಕು ಅಂದರು. ನಾನು ರೂಮ್ಗೆ ಹೋಗಿ ಸ್ನಾನಕ್ಕೆ ಹೋದೆ. ಆ ಬಿಸಿ ನೀರು ಮೈ ಮೇಲೆ ಬೀಳ್ತಿದ್ರೆ ಪ್ರಯಾಣದ ಸುಸ್ತು ಹೋಗಿ ಒಳಗಡೆಯ ಎಲ್ಲೋ ಏನೋ ಒಂದು ಸಂಚಲನ ಶುರುವಾಯಿತು. ಇದುವರೆಗೂ ನಾನು ಯಾವ ಹುಡುಗನಿಗೂ ಕನಿಷ್ಠ ಒಂದು ಮುತ್ತು ಕೂಡ ಕೊಟ್ಟಿಲ್ಲ. ಹಳ್ಳಿಯ ಕಟ್ಟುಪಾಡು ಓದಿ ಬಿಟ್ಟು ನನಗೆ ಬೇರೆ ಲೋಕ ಗೊತ್ತಿಲ್ಲ. ನನ್ನ ವಯಸ್ಸು ಹೆಚ್ಚಾದಂತೆ ನನ್ನ ಆಲೋಚನೆಗಳು ಬೆಳೆದು ಸ್ವಲ್ಪ ಎಲ್ಲ ಬಿಗಿಯಾಗುತ್ತಿದ್ದವು. ಒಂದು ಗುಲಾಬಿ ಬಣ್ಣದ ಸಲ್ವಾರ್ ಜಾಮೀಜ್ ಹಾಕ್ಕೊಂಡು ದುಪ್ಪಟ್ಟ ನಿಭಾಯಿಸ್ಕೊಂಡು ಕೆಳಗಡೆ ಹೋದೆ. ಕತ್ತಲೆಯಾಗಿರೋ ಬಾರ್ನಲ್ಲಿ ಒಂದು ಮೂಲೆಯಲ್ಲಿ ವಿಕ್ರಮ್ ಸರ್ ಕೂತಿದ್ರು. ನಾನು ಹೋಗ್ತಿದ್ದಂತೆ ಅವರು ನನ್ನ ಬಾಡಿ ಕರ್ವ್ಸ್ ಮೇಲೆ ಒಂದು ಕ್ಷಣ ಕಣ್ಣು ಹಾಕಿದ್ರು. ಬಹಳ ಚೆನ್ನಾಗಿ ಕಾಣ್ತಿದೀಯ ಅರ್ಚನಾ, ಸುಸ್ತು ಹೋಗಿ ಒಂದು ಬಿಯರ್ ಕುಡಿತೀಯಾ ಅಂತ ಕೇಳಿದ್ರು. ಸರಿ ಸರ್ ಎಂದೆ. ಅಂತ ನಾಚುತ್ತಾ ಕೂತೆ. ಊಟ ಮಾಡ್ತಾ ಕೆಲಸದ ಬಗ್ಗೆ ಮಾತಾಡ್ತಿದ್ವಿ. ಆ ಬೀರ್ ಮತ್ತಿನಲ್ಲಿ ಮಾತುಗಳು ಮೆಲ್ಲಗೆ ನಮ್ಮ ಹಳ್ಳಿಯ ಕಡೆ ತಿರುಗಿದ್ದು. ಊರಲ್ಲಿ ಯಾರು ಬಾಯ್ ಫ್ರೆಂಡ್ ಇಲ್ವಾ ಅಂತ ಮೆಲ್ಲಗೆ ಕೇಳಿದ್ರು. ನಾನು ಕೆನ್ನೆ ಕೆಂಪು ಮಾಡಿಕೊಂಡು, ಇಲ್ಲ ಸರ್, ಅಪ್ಪ ಮದುವೆ ಆಗೋರ್ಗೂ ಅದೆಲ್ಲ ಬೇಡ ಅಂದಿದ್ದಾರೆ. ನನಗಂತೂ ಏನೂ ಗೊತ್ತಿಲ್ಲ ಅಂದೆ. ಅವರು ನನ್ನ ಕಡೆ ವಾಡಿ ಮೆಲ್ಲಗೆ, ತುಂಬ ಮುಗ್ಧ ಹುಡುಗಿ ನೀನು, ಈ ಕಾಲದಲ್ಲಿ ನಿನ್ನಂಥವ್ರು ಸಿಗೋದು ಕಷ್ಟ ಅಂದರು. ಟೇಬಲ್ ಕೆಳಗೆ ಅವರ ಮೊಣಕಾಲು ನನ್ನ ಕಾಲಿಗೆ ತಗುಲಿತು. ನಾನು ಹಿಂದೆ ಸರಿಲಿಲ್ಲ. ಅವರು ಮೆಲ್ಲಗೆ ತಮ್ಮ ಮದುವೆ ಜೀವನದ ಬಗ್ಗೆ ಹಸಿಬಿಸಿಯಾಗಿ ಮಾತನಾಡಲು ಶುರು ಮಾಡಿದರು. ನನಗೆ ನನ್ನ ಹೆಂಡತಿ ಜೊತೆ ಕಳೆಯೋ ಆ ಸೈಲೆಂಟ್ ರಾತ್ರಿಗಳೇ ಇಷ್ಟ. ಮೆಲ್ಲಗೆ ಒಂದೊಂದೇ ಮುತ್ತು ಕೊಡ್ತಾ ಅವಳು ತಡೆಯಲಾರದೆ ಕಾಡಿ ಬೀಳುವವರೆಗೂ ಕಾಡಿಸೋದು, ಅವಳು ನನ್ನ ಮೇಲೆ ಕೂತು ಆಟವಾಡುವುದು, ನಾನು ಅವಳ ಸೊಂಟ ಹಿಡಿಯೋದು, ಜಿಗಿಯೋದು ನನಗೆ ಬಹಳ ಇಷ್ಟ ಅಂದರು. ನನಗೆ ಉಸಿರು ಕಟ್ಟಿದಂತಾಯಿತು. ಮುಖವೆಲ್ಲ ಕೆಂಪಾಯಿತು. ಇಷ್ಟು ಹಸಿಬಿಸಿಯಾಗಿ ಗಂಡ ಹೆಂಡತಿ ವಿಷಯಗಳನ್ನ ನಾನು ಯಾವತ್ತೂ ಕೇಳಿರಲಿಲ್ಲ. ಅವರು ಹೇಳ್ತಿದ್ರೆ ನನ್ನಲ್ಲಿ ಏನೋ ಒಂಥರ ತುರಿಕೆ, ಜುಮ್ ಎನ್ನುವ ಭಾವ ಶುರುವಾಯಿತು. ಅವರು ಅದನ್ನು ಗಮನಿಸಿ, ನಾನು ಹೀಗೆ ಮಾತಾಡಿದರೆ ನಿನಗೆ ಮುಜುಗರ ಆಗ್ತಿದೆಯಾ ಅಂತ ಕೇಳಿದ್ರು. ಇಲ್ಲ ಸರ್, ಅದು ಕೇಳ್ತಿದ್ರೆ ಏನೋ ಒಂಥರ ಆಗ್ತಿದೆ, ಇನ್ನೂ ತಿಳ್ಕೊಳ್ಬೇಕು ಅನ್ನಿಸ್ತಿದೆ ಅಂದೆ. ಬಾರ್ ಕ್ಲೋಸ್ ಆಗೋ ಟೈಮ್ ಆಯಿತು. ನನ್ನ ರೂಮಿಗೆ ಬಾ, ಅಲ್ಲಿ ಒಳ್ಳೆ ವ್ಯೂ ಇದೆ, ಇನ್ನೂ ಮಾತನಾಡ್ಬೋದು ಅಂದರು. ಆ ಮತ್ತಿನಲ್ಲಿ ಒಂಟಿತನದಲ್ಲಿ ನನಗೆ ಗೊತ್ತಿಲ್ಲದಂತೆ ಸರಿ ಅಂದೆ. ಲಿಫ್ಟ್ನಲ್ಲಿ ಹೋಗುವಾಗ ಇಬ್ಬರ ನಡುವೆ ನಿಗೂಢ ಮೌನ. ರೂಮ್ ಒಳಗೆ ಹೋಗ್ತಿದ್ದಂತೆ ಅವರು ಬಾಗಿಲು ಲಾಕ್ ಮಾಡಿದರು. ಕಿಟಕಿ ಹೊರಗಡೆ ಲಂಡನ್ ಸಿಟಿ ಬೆಳಕು ಮಿಂಚುತ್ತಿತ್ತು.
ಹೊಸ ಅನುಭವಗಳಿಗೆ ಸ್ವಾಗತ ಅಂತ ವಡ್ಕ ರೆಡಿ ಮಾಡಿ ತಂದರು. ಅವರು ನನ್ನ ಹತ್ತಿರ ಬಂದು, ನೀನು ಬಹಳ ಸುಂದರವಾಗಿದ್ದೀಯ ಅರ್ಚನಾ. ಈ ರಾತ್ರಿ ನಿನ್ನಿಷ್ಟ. ಹೊಸ ವಿಷಯಗಳನ್ನ ಕಲಿಯೋಕೆ ಆಸೆ ಇದ್ದರೆ ನಾನಿದ್ದೇನೆ, ಬಲವಂತ ಏನಿಲ್ಲ ಅಂದರು. ನನ್ನ ಎದೆ ಬಡಿತ ನನಗೆ ಕೇಳಿಸ್ತಿದೆ. ಗ್ಲಾಸ್ ಪಕ್ಕಕ್ಕಿಟ್ಟು, ನನಗೆ ಬೇಕು ಸರ್ ಅಂತ ಅವರ ಕಣ್ಣಲ್ಲೇ ಕಣ್ಣಿಟ್ಟು ಹೇಳಿದೆ. ಅವರು ನನ್ನ ಮುಖ ಸವರುತ್ತಾ ಮೆಲ್ಲಗೆ ಮುತ್ತು ಕೊಟ್ಟರು. ನನ್ನ ಜೀವನದ ಮೊದಲ ಕಿಸ್ಸಿದು. ಅವರ ನಾಲಿಗೆ ನನ್ನ ಬಾಯಿ ಒಳಗೆ ಹೋಗ್ತಿದ್ರೆ ಆ ಒಡ್ಕ ರುಚಿ ನನಗೆ ವಿಚಿತ್ರ ಮಜಾ ಕೊಟ್ಟಿತು. ಅವರ ಕೈಗಳು ನನ್ನ ಸೊಂಟದ ಮೇಲೆ ಆಟವಾಡ್ತಾ ನನ್ನನ್ನು ಮಂಚದ ಕಡೆ ಎಳೆದೊಯ್ದವು. ದುಪ್ಪಟ ಕೆಳಗೆ ಬಿದ್ದಿತು. ಕುರ್ತಾ ಮೆಲ್ಲಗೆ ಮೇಲೆತ್ತಿದ್ರು. ನನ್ನ ಬಣ್ಣದ ಒಳಗಿದ್ದ ಹಣ್ಣುಗಳು ಅವರಿಗೆ ಕಂಡವು. ಎಷ್ಟು ಚೆನ್ನಾಗಿದೆ ಅಂತ ಬ್ರಾ ಬಿಡಿಸಿದ್ರು. ಅವು ಹೊರಬಂದ ತಕ್ಷಣ ಅವರು ತಮ್ಮ ಬಾಯಿಂದ ನನ್ನ ಹಣ್ಣುಗಳನ್ನು ಸವಿಯಲು ಶುರು ಮಾಡಿದರು. ನಾನು ತಡೆಯಲಾರದೆ ವಿಕ್ರಮ್ ಸರ್ ಅಂತ ಮುಳುಗಿದೆ. ನನ್ನ ಸಲ್ವಾರ್ ಕೆಳಗೆ ಜಾರಿದವು. ಅವರು ನನ್ನ ಮೈಯನ್ನು ನೋಡಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟರು. ಅದ್ಭುತವಾಗಿದೆಯಾ? ಅವರ ನಾಲಿಗೆ ಆಟವಾಡ್ತಿದ್ರೆ ನನಗೆ ಹುಚ್ಚು ಹಿಡಿದಂತಾಯಿತು. ನನ್ನ ಎಲ್ಲ ವಿಚಾರಗಳು ಅವರ ನಾಲಿಗೆ ಆಗ್ತಿದ್ರೆ ನನ್ನ ಸೊಂಟ ಮೇಲೆದ್ದಿತ್ತು. ವಿಕ್ರಮ್ ಪ್ಲೀಸ್ ಅಂತ ಕೂಗುತ್ತಿದ್ದಂತೆಯೇ ನನ್ನ ಫಸ್ಟ್ ಟೈಮ್ ಸುಖ ನನ್ನ ಮೈಯೆಲ್ಲ ಹರಿಯಿತು. ಅವರು ತಮ್ಮ ಉಡುಪುಗಳನ್ನು ಬಿಚ್ಚಿದ್ರು. ಅವರ ಸಣ್ಣ ಕಲ್ಲಿನಂತೆ ನಿಂತಿತ್ತು. ನಿನಗೆ ಏನು ಬೇಕು ಹೇಳು ಅಂದರು. ನನ್ನನ್ನು ಹಾಕಿ ಸರ್ ಅಂತ ನಾನು ಕಾಲು ಎತ್ತಿದೆ. ಅವರು ಮೆಲ್ಲಗೆ ಹಾಕುತ್ತಿದ್ದಂತೆ ಆ ನೋವಿಗೆ ಕಣ್ಣಲ್ಲಿ ನೀರು ಬಂತು. ಅಮ್ಮ ಬಹಳ ದೊಡ್ಡದಿದೆ ಅಂತ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವರು ಮೆಲ್ಲಗೆ ಚಲಿಸಲು ಶುರು ಮಾಡಿದರು. ತುಂಬ ಟೈಟ್ ಆಗ್ತಿದೆಯಾ ಅರ್ಚನಾ? ಎಷ್ಟು ಒದ್ದೆಯಾಗಿದೆ ಅಂತ ಮರಳುತ್ತಾ ಸ್ಪೀಡ್ ಜಾಸ್ತಿ ಮಾಡಿದ್ರು. ಅವರು ನನ್ನನ್ನು ತಿರುಗಿಸಿ ಹಿಂದಿನಿಂದ ಜಿಗಿಯಲು ಶುರು ಮಾಡಿದರು. ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಉಜ್ಜುತ್ತಿದ್ರೆ ನನಗೆ ಪ್ರಜ್ಞೆ ತಪ್ಪಿದ ಎಂತಾಯಿತು. ಇನ್ನೊಮ್ಮೆ ಸುಖ ಕೊಡು ಅಂತ ಅವರು ಹೇಳಿದ ತಕ್ಷಣ ನಾನು ಗಟ್ಟಿಯಾಗಿ ಕಿರುಚುತ್ತಾ ಅವರ ಹೆಸರು ಕೂಗುತ್ತಾ ತೇಲಿ ಹೋದೆ. ಅವರು ಕೂಡ ಒಂದು ದೊಡ್ಡ ಮುಗಿಲಿನಂತೆ ನನ್ನ ಒಳಗಡೆ ತಮ್ಮ ಬಿಸಿಯನ್ನು ಚೆಲ್ಲಿದರು. ಶನಿವಾರ ಬೆಳಗ್ಗೆ ಎದ್ದಾಗ ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿಬಿದ್ವಿ. ಅಮಲು ಇಳಿದಿದ್ರು, ಆಸೆ ಮಾತ್ರ ಕಡಿಮೆಯಾಗಿರಲಿಲ್ಲ. ಜೊತೆಯಾಗಿ ಸ್ನಾನ ಮಾಡ್ತಾ ಆ ಸೋಪಿನ ನೊರೆಯಲ್ಲೂ ಒಬ್ಬರಿನೊಬ್ಬರು ಸವರಿಕೊಳ್ಳುತ್ತಾ ಮತ್ತೆ ಕಿಚ್ಚು ಹಚ್ಚಿಸಲು ಶುರು ಮಾಡಿದ್ರು. ಅವರು ನನ್ನನ್ನು ಎತ್ತಿಕೊಂಡು ಹಾಕಿದ್ರು. ಆ ನೀರಿನ ಶಬ್ದದ ಜೊತೆ ನಮ್ಮ ಮಲಗುವ ಗೋಡೆಗಳಲ್ಲಿ ಪ್ರತಿಧ್ವನಿಸಿತು. ಆ ಶನಿವಾರ ಭಾನುವಾರ ನಮಗೆ ಲೋಕವೇ ಮರೆತು ಹೋಗಿತ್ತು. ಅವರ ಮೇಲೆ ಕೂತು ನಾನು ಹಾಡೋದನ್ನು ಕಲಿತೆ. ಅವರು ಕಣ್ಣಿಗೆ ಬಟ್ಟೆ ಕಟ್ಟಿ ಸುಖ ಕೊಟ್ಟರು. ನನ್ನ ಕೂದಲು ಹಿಡಿದು ಹಿಂದಿನಿಂದ ಅವರು ತಮ್ಮ ಕಲ್ಲಿನಂಥ ಕೋಲಿನಿಂದ ಹೊಡೆಯುತ್ತಿದ್ರೆ ನಾನು ಇನ್ನೂ ಬೇಕು ಬೇಕು ಎಂದು ಹಠ ಮಾಡಿದೆ. ಭಾನುವಾರ ಸಂಜೆ ಎಲ್ಲರೂ ಬರುವ ಟೈಮ್ಗೆ ನಾವು ಮಂಚದ ಮೇಲೆ ಸುಸ್ತಾಗಿ ಬಿದ್ದಿದ್ವಿ. ನಿನಗೇನಾದರೂ ಬೇಸರ ಇದೆಯಾ ಅಂತ ಅವರು ಕೇಳಿದರು. ನಾನು ಅವರ ಕಡೆ ನೋಡಿ ನಕ್ಕು, ಇಲ್ಲ, ಇದು ನನ್ನಿಷ್ಟ ಬಯಸಿದ್ದು ಅಂದೆ. ಸೋಮವಾರ ಮತ್ತೆ ಆಫೀಸ್ ಕೆಲಸ, ಪ್ರೊಫೆಷನಲ್ ಮುಖವಾಡಗಳು ಶುರುವಾದವು. ಆದರೆ ಅಕ್ಕಪಕ್ಕದ ರೂಮ್ನ ಕನೆಕ್ಟಿವ್ ಡೋರ್ ಹತ್ರ ಯಾವಾಗಲೂ ಅನ್ಲಾಕೇ ಇರ್ತಿತ್ತು. ಪ್ರತಿ ರಾತ್ರಿ ಆ ಕೆಲಸದ ಚರ್ಚೆಯ ಹಿಂದೆ ನಡೆಯುವ ಅಸಲಿ ಆಟ ನನಗೆ ಹೊಸ ಸುಖಗಳನ್ನು ಪರಿಚಯಿಸುತ್ತಲೇ ಇತ್ತು.